ಕರ್ಪೂರು ಕೆರೆ ಉಳಿವಿಗಾಗಿ ರಿಪಬ್ಲಿಕ್ ನಿರಂತರವಾಗಿ ಅಭಿಯಾನ ಮಾಡಿತು. ಕೆರೆಯನ್ನ ಮಣ್ಣು ಬಾಕರು ಯಾವ ರೀತಿ ಕೋಟಿ ಕೋಟಿ ಹಣ ಮಾಡಿಕೊಂಡಿದ್ರು. ಸಾವಿರಾರು ಮರಗಳ ಮಾರಣ ಹೋಮ ಆಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ವರದಿ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದ್ರು. ಇದು ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕರ್ಪೂರು ಕೆರೆಯಲ್ಲಿ ಮಣ್ಣುಗಳ್ಳರು ಹಾಗೂ ಮರ ಮಾರಣ ಹೋಮ ಆಗಿರುವ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನಿನ್ನೆ ಅಭಿಯಾನವನ್ನು ನಡೆಸಿತ್ತು. ಅಭಿಯಾನದ ಬಳಿಕ ಈಗ ನಿನ್ನೆ ಅಧಿಕಾರಿಗಳು ಭೇಟಿ ನೀಡಿದ್ದು ನೀವು ನೋಡ್ತಾ ಇರುವಂಥದ್ದು ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ PDO ಶಶಿಕಿರಣ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆ ರಾಮ್ ಅವರು ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಕರ್ಪೂರು ಕೆರೆ ಮಣ್ಣು ಬಾಕರ ಬಗ್ಗೆ ವರದಿ ಮಾಡಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಕೊನೆಗೂ ತಪ್ಪೊಪ್ಪಿಕೊಂಡಿದ್ರು. ಅದೇ ಕೆರೆಯಲ್ಲಿ ನೀರು ಚಿಮ್ಮುತ್ತಿದೆ. ಯಾವ ಕೆರೆಯನ್ನ ಸರ್ವನಾಶ ಮಾಡೋಕೆ ಮರಳು ಮಾಫಿಯಾ ಮುಂದಾಗಿತ್ತು, ಅದೇ ಕೆರೆಯಲ್ಲಿ ನೀರು ಜಿನುಗುತ್ತಿದೆ. ಇದರ ಸತ್ಯ ದರ್ಶನವನ್ನ ಅಧಿಕಾರಿಗಳಿಗೆ ಮತ್ತೆ ಗೊತ್ತು ಮಾಡಿಸಿದ್ದು ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆಗಿಂತ ನೀರು ಜಾಸ್ತಿ ಆಗಿದೆ ಇವತ್ತು. ಸರ್, ನಿನ್ನೆ ನೀರು ನಿಮಗೆ ನಿನ್ನೆ ಅಲ್ಲಿ ತನಕ ಇತ್ತು, ಈಗ ಇಲ್ಲಿ ತನಕ ಬಂದಿದೆ. ಪ್ಯೂರಿಟಿ ನೋಡಿ ಸರ್, ನ್ಯಾಚುರಲ್ ನಮ್ದು ಪ್ಯೂರಿಟಿ ನೋಡಿ ಸರ್, ಅದನ್ನೇ ಅಲ್ವಾ ಸರ್ ನೇಚರ್ ಅಂತ ಹೇಳೋದು. ಯಾಕೆ ಈ ಥರ ಪ್ಯೂರಿಟಿ ನೀರಿರುತ್ತೆ ಅಂತಂದ್ರೆ ಮರಳು ಯಾಕೆ ಭೂಮಿ ಒಳಗಿರಬೇಕು ಅಂದ್ರೆ ಇದಕ್ಕೆ ನೋಡಿ ಸರ್. ಆನೆಕಲ್ ಬಳಿಯ ಕರ್ಪೂರ ಕೆರೆಯಲ್ಲಿ ಮಣ್ಣು ಮಾಫಿಯಾ 50,000ಕ್ಕೂ ಹೆಚ್ಚು ಲೋಡ್ ಮಣ್ಣು ರಾತ್ರೋರಾತ್ರಿ ಸಾಗಾಟ ಮಾಡಿದ್ದಾರೆ. ಸಾವಿರಾರು ಮರಗಳನ್ನ ಕಡಿದು ಮರಳಲ್ಲಿ ಮುಚ್ಚಿಟ್ಟಿದ್ದಾರೆ. ಅದಕ್ಕೆಲ್ಲ ಲಗಾಮು ಹಾಕಲು ಸ್ಥಳೀಯ ಪಂಚಾಯಿತಿ ಆಡಳಿತ ಪ್ರಯತ್ನ ನಡೆಸಿತ್ತು. ರಿಪಬ್ಲಿಕ್ ಕನ್ನಡ ಕೆರೆ ಭೇಟಿ ನೀಡಿದ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಆ ಮಾಹಿತಿಯನ್ನ ನೀಡಿದ್ರು. ನಮ್ಮ ಗಮನಕ್ಕೆ ಬಂದಾಗ ನಾವೇನು ಮಾಡಿದೀವಿ ಅಂತಂದರೆ ಊರು ಜನರು ಮತ್ತೆ ಬಂದಾಗ ನಾವು ಸ್ಥಳ ಪರಿಶೀಲನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅಗತ್ಯಕ್ಕಿಂತ ಡೀಪ್ ತೆಗಿತಾ ಇದ್ದಾರೆ ಅಂತ ತಕ್ಷಣ ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ಈಗ ಆಲ್ರೆಡಿ ನಾವು 22/11ಕ್ಕೆ ನಾವು ಸಣ್ಣ ನೀರಾವರಿ ಇಲಾಖೆಗೆ ಪತ್ರ ಬರೆದು ಈ ಪರಿಶೀಲನೆ ಮಾಡಿ ಮತ್ತು ಇವರು ಮಾಡ್ತಾ ಇರ್ತಕ್ಕಂಥದ್ದು ನಿಯಮಾನುಸಾರ ಇಲ್ಲ ಅಂತಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ. ಅವರು ರೆಸ್ಪಾಂಡ್ ಮಾಡಿರಲಿಲ್ಲ. ಅದಾದಮೇಲೆ ನಾವು ಅವ್ರಿಗೆ ಮೇಲ್ ಕೂಡ ಕಳಿಸಿದ್ವಿ, ನಾವು ಫೋನ್ ಕೂಡ ಮಾಡಿದ್ವಿ. ಅವ್ರ ಫೋನ್ ಹೋಗಿರಲಿಲ್ಲ AWS ಸಾಹೇಬ್ರಿಗೆ. ಕರ್ಪೂರು ಕೆರೆ ಅವಾಂತರ ತಡೆಯೋಕೆ ಇವರು ಮಾಡಿದ ಪ್ರಯತ್ನಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿರಲಿಲ್ಲ ಮರಳು ಬಾಕರು. ಆದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡ ಇವರ ಬೆನ್ನು ಬಿತ್ತು, ಇಡೀ ಚಿತ್ರಣವೇ ಬದಲಾಯಿತು. ನಮ್ಮ ಕ್ಯಾಮೆರಾ ಕಂಡೊಡನೆ JCB ಪಲಾಯನ ಮಾಡಿದ್ವು. ಅರಣ್ಯ ಇಲಾಖೆ ಅಧಿಕಾರಿಗಳ ಕಳ್ಳಾಟ ಬಯಲಾಯಿತು. ಕೊನೆಗೆ ಮುಸ್ಸಂಜೆ ಹೊತ್ತಿಗೆ ಬಂದಿದ್ದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತಪ್ಪೊಪ್ಪಿಕೊಂಡಿದ್ರು. ರಿಪಬ್ಲಿಕ್ ಕನ್ನಡ ಎಚ್ಚರಿಸಿದ ಮೇಲೆ ಆನೇಕಲ್ ತಹಸೀಲ್ದಾರ್ ಶಿವಪ್ಪ ಲಮಾಣಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆರೆ ಅಂಗಳಕ್ಕೆ ಆಗಮಿಸಿದ್ರು. ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಸತ್ಯ ದರ್ಶನ ಮಾಡಿಸ್ತು. ಯಾವ ರೀತಿ ತೆಗಿಬೇಕಾಯಿತು, ಎಷ್ಟು ತೆಗಿಬೇಕು ಅನ್ನೋದು ಇಲ್ಲಿ ಯಾವ್ದು ಫುಲ್ ಉಲ್ಲಂಘನೆ ಆಗಿದೆ. 3 ಫೀಟು 1 ಮೀಟರ್ ಏನೋ ತೆಗಿಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೋಗಬೇಕಾದ್ರೆ ಒಂದು 20 ಫೀಟು ಮಣ್ಣು ತಗೊಂಡು ಹೋಗಿದ್ದಾರೆ. ಇಲ್ಲಿ ಪ್ಲಸ್ ಮರಳು ಸದೇ ತಗೊಂಡು ಹೋಗಿದ್ದಾರೆ. ಬಟ್ ತಾವು ಹೇಳ್ದಂಗೆ ಇಲ್ಲಿ ಯಾರೋ ಅಧಿಕಾರಿ ಇದ್ದರೂ ಸದ್ಯಕ್ಕೆ ಅಧಿಕಾರಿ ಇರ್ಬೋದು, ಬೇರೆ ವ್ಯಕ್ತಿ ಅಧಿಕಾರಿ ಬಿಟ್ಟು ಬೇರೆ ವ್ಯಕ್ತಿ ಇರ್ಬೋದು, ಅವ್ರ ಮೇಲೆ ತನಿಖೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ತನಿಖೆಯನ್ನು ಪ್ರಾರಂಭ ಮಾಡ್ತೀನಿ. ರಿಪಬ್ಲಿಕ್ ಕನ್ನಡ ಜೊತೆ ಕೆರೆಯಲ್ಲಿ ಇಂಚಿಂಚು ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಕೆರೆಯನ್ನ ಸರಿಪಡಿಸಲು ಸೂಚನೆ ನೀಡಿದಾಗಿ ಸದ್ಯ ತಿಳಿಸಿದ್ದಾರೆ. ಅದೆಲ್ಲ ಎಷ್ಟರ ಮಟ್ಟಿಗೆ ಆಗುತ್ತೋ ಕಾದು ನೋಡಬೇಕು.